ಶುಭ ಮುಂಜಾನೆ ಅಭಿಮಾನಿಗಳೇ, ಶುಭೋದಯ ಎಲ್ಲರಿಗೂ. ಶಂಭು ಇನ್ನು ಮಕ್ಕೊಂಡಾಳ, ರೆಡಿ ಆಗಬೇಕು, ಬೇಗ ಹೋಗಾಕಿದ್ದಾಳೆ ಇವತ್ತು. ಮುಂಜಾನೆ ಈ ಥರ ಬಾಗಿಲ ತೆಗೆದುಬಿಡ್ತೀವಿ, ಅವರು ಬರ್ತಾರೆ ಈಗ ಕೆಲಸ. ಈ ಥರ ಮುಂಜಾನೆ ಆದಮೇಲೆ ಈ ರೀತಿ ಕಾಣಿಸ್ತದೆ. ಬೆಳಿಗ್ಗೆ ಎಲ್ಲರೂ ವಾಕಿಂಗ್ ಮಾಡ್ತಿರ್ತಾರೆ. ನೋಡೋಕೆ ಎರಡು ಕಣ್ಣಿಗೂ ಸಾಕೋದಿಲ್ಲ, ಆದರೂ ಒಮ್ಮೊಮ್ಮೆ ನಿದ್ದೆ ಹತ್ತದ, ಹೇಳೋಕ್ಕಾಗೋದಿಲ್ಲ. ಹೂವು ನೋಡಿ, ಪಾರಿಜಾತ ಹೂವು. ಇಷ್ಟೊಂದು ಹೂವು ಅಂದ್ರೆ ಇಷ್ಟ ನಂಗೆ. ಮತ್ತು ನಾನು ಬರೋ ತನಕ ತೆಗೆದಿಟ್ಟು, ಕೆಲಸದವ್ರು ಬರೋಕ್ಕಿಂತ ಮೊದಲೇ ಇಲ್ಲಿ ತೆಗೆದಿಟ್ಟಿರ್ತೀನಿ, ಮಂದಿಯವ್ರ ಮುಂದೆ ಒಯ್ದಿರ್ತೀವಿ. ಬಿಳಿ ದಾಸವಾಳನು ಭಾಳ ಚೆಂದೆಲ್ಲ ಬರ್ತಾ ಇದ್ದಾವೆ ಇಲ್ಲಿಂದ. ಒಂದು ಅವೆಲ್ಲ ಅದಾವ, ಬುಟಕಲ್ಲ ಅದಾವ, ಬುಟಕ ಬುಟಕ್ ಇಲ್ಲ ಅದಾವಲ್ಲ. ಎಲ್ಲೋಗಿದ್ರು ಅಲ್ಲೋಗಿದ್ರೆ ಬೆಳ್ಳುಳ. ಸರಿ ಸರಿ, ನಾ ಊಟ ಹಾಕ್ತೇನೆ. ಸರಿ ನಡ್ರಿ ಆ ಕಡೆ. ಎಲ್ಲೋಗಿದ್ರಿ ಎಲ್ಲರೂ? ಬರ್ರಿ, ಅಲ್ಲೇ ಬರ್ರಿ, ಊಟ ಮಾಡ್ಬರ್ರಿ. ಬಾರಿ ಅಮ್ಮಯ್ಯ ಬಾರಿ. ಅವರಿಗೆ ಊಟ ಮಾಡತ್ತಾರ. ಸ್ವಲ್ಪ ದೊಡ್ಡವ್ರು ಆಗ್ಯಾರೀಗ. ಹೋಗಿದ್ದು ರೆಡಿ ಆಗತ್ತಾಳ. ಯಜಮಾನ್ರು ಎದ್ದು ಹೋಗಿದ್ದಾರೆ, ನೆಗಡಿ ಬಂದೈತೆ ಅವ್ರಿಗೆ, ಆರಾಮ ಅನ್ಸೋತು. ಶಾಂಭವಿಗೆ ಅಂಗಡಿ ತಯಾರು ಮಾಡಿಟ್ಟಾಳು. ಚಪಾತಿ ಅದಾವಳಿ, ಚಪಾತಿ ಮತ್ತು ಆಮ್ಲೆಟ್ ಸುತ್ತ ಕೊಡ್ತೀನಿ, ಪಟ್ನ ತಿಂದು. ಈ ರೀತಿ ಚಪಾತಿ ಇಟ್ಟಿರ್ತೀನಿ ಈಗ. ಒಂದೆರಡು ಚಪಾತಿ ತಿನ್ನಲೀಗ. ನೀವು ಚಹಾ ಕೊಡೋಕೆ ಹೊಂಟಾಳ. ದಿನಾಲು ಕಸ ಗುಡಿಸ್ತಾನ ಅಂತ ವಾಚ್ಮೆನ್ನು. ಅವ್ರಿಗೆ ಹೇಳಿದ್ದೀವಿ ಚಹಾ ಕೊಡ್ರಿ ಅವ್ರಿಗೆ ಅಂತ. ಎಲ್ಲೋಗಿದ್ದೀರಾ ಎದ್ದು? ಹಾಂ, ನಾ ಹುಡ್ಕ್ಯಾಡತೀನಿ ಎಲ್ಲಿ ಹೋದ್ರಿ ಇವ್ರು ಅಂತ ಒಳಗಡೆ. ಏನು ಮಾಡತ್ತಾರ ನೋಡಿ, ಎಲ್ಲ ಚೆಲ್ಲಾತಾರ. ಇದೇನು ಚೆಲ್ಲಾರ ನೋಡಿ, ಇದೆಲ್ಲ ಚೆಲ್ಲಿ ಇದ್ರ ಜೊತೆ ಆಟ ಆಡತ್ತಾರ. ಏನು ಮಾಡತ್ತಾರಮ್ಮ ಬೆಳಿಗ್ಗೆ ಎದ್ದು ಕೂಡಲೇ? ಮುಂಜಾನೆ ಎದ್ದು ಕೂಡಲೇ ಆಟ ನೋಡಿ ಅವ್ರು ಭಾಳ. ಆಮೇಲೆ ಮತ್ತೆ ಸ್ವಲ್ಪ ಕಮ್ಮಿ ಆಗಲಿ, ಮತ್ತು ಹೋಗ್ರಂತೆ. ಬಿಸಿನೀರದು ಕುಡಿಬೇಕು. ನೆಗಡಿ ಬಂದೈತಿ, ಮತ್ತು ಬೆಳಿಗ್ಗೆ ಎದ್ದು ಕೂಡಲೇ ಅಲ್ಲಿ ನೀರಿನ ಪೈಪ್ ಹಿಡ್ಕೊಂಡು ನಿಂತಾರ ನೋಡಿ ಅವರು. ಏನು ಮಾಡ್ತೀರ? ಗಿಡಗಳು ಹಚ್ಚಾರಂತ ಅವು ಬರ್ತವೆ ನೋಡಾಕ. ಏನಮ್ಮ ಏನು? ಏನು ಯಜಮಾನ್ರಿಗೆ ಬಿಸಿನೀರು ರೆಡಿ ಮಾಡಿ ಕುಡಿಯಾಕ. ಮತ್ತು ಆದರೂ ಸ್ವಲ್ಪ ಆರಾಮಾಗ್ಯಾರ. ಜ್ವರ ಅದು ಏನಿಲ್ಲ, ಜ್ವರ ಅದು ಏನು ಬಂದಿಲ್ಲ. ಮತ್ತು ಟ್ಯಾಬ್ಲೆಟು ರಾತ್ರಿ ಎದ್ದು ತೊಗೊಂಡಿಲ್ಲ ಅವರು. ಇಲ್ಲಾದ್ರೂ ಮೊದಲು ಟ್ಯಾಬ್ಲೆಟ್ ತೊಗೋತಿದ್ರತೆ ಎದ್ದು ಅದು ಇವತ್ತು ಹಂಗೆ ಮಾಡಿಲ್ಲ. ಪ್ರತಿ ಸಲ ಮೊದಲು ರಾತ್ರಿ ಎದ್ದು ಮತ್ತು 2 ಗಂಟೆಗೆ 3 ಗಂಟೆಗೆ ತೊಗೊಂಡು ತಿನ್ನಿ ಮಾಡಿಸಪ್ಪ. ಒಂದು ಕಡೆ ಕುತ್ಕೊಂಡು ಸಮಾಧಾನಲೆ ಕೊಡಿಲ್ ಸುತ್ಕೊಡ್ತಾನೆ. ಕೆಟ್ಟು ಎಲ್ಲ ಪಾಟು ಎಲ್ಲ ಚೆಲ್ಲಾವು ಕೆಳಗೆ. ಅವು ಇವು ಎಲ್ಲ ಚೆಲ್ಲಾವು ಗುಂಡು ಸಣ್ಣ ಸಣ್ಣ ಬರತೈತೆ. ನಾವು ನೋಡಿ ಎಲ್ಲ ಚೆಲ್ಲಾತಿದ್ದು ಕಡ್ಬಡ್ ಮಾಡಿ. ಹುಷಾರಾಗಿ ಮಾಡ್ಕೊ ಎಲ್ಲ ಸಾವಕಾಶ. ಇನ್ನು ನೀತಿಗೆ ತೊಗೊಂಬಳಿ. ಅಲ್ಲಿ ಏನಾದ್ರು ತಿನ್ನುವ. ಟೈಮ್ ಬೇರೆ ಆಗೈತೆ. ಹೋಗಿದ್ದ ಶಾಂಭವಿಗೆ ನನಗೂ ಚಪಾತಿ ಅದು ಮಾಡೋದಾಗ ಅವಳೇನು ಬರಲ್ಲ ಅಂತ. ಸಲ್ಮ ಇವತ್ತು ಏನೋ ಸುಟಿ ತಗೋತಾ ಅಂತ ಆರಾಮ ಮಾಡಿಸೋತು. ಅದಕ್ಕೆ ಚಪಾತಿ ಸ್ನಾನ ಮಾಡ್ಬೇಕೀಗ. ಮಾಡೋದು ನೋಡಿ, ಪಟ ಸ್ನಾನ ಮಾಡ್ಕೊಂಬರ್ತೀನಿ. ಏನು ಮೇವ ಚಟುಮ ಏನು? ಹಾಂ, ಸರಿ ಹಂಗೆ ಮಾಡಬಾರ್ದು. ಎಷ್ಟು ಜೋರು ಒದರಾತಾರ ನೋಡಿ. ಅಮ್ಮಗಿಂತಲೂ ಇವ್ರು ಜೋರಾಗ್ಯಾರ, ಇವ್ರಿಗಿಂತಲೂ ಅಮ್ಮ ಜೋರಾಗ್ಯಾರ. ಚಕ ಮಾಡಿದ್ರೆ ಚಿನ್ನು ಎಲ್ಲ ಜಾಡಿಸಿ ಎಲ್ಲ ತೆಗೆದು ಮಾಡಿ ಎಲ್ಲ ಹಾಸಿಗೆ ಅದು. ಹಾಯ್, ಹಲೋ, ನಮಸ್ಕಾರ ಅಭಿಮಾನಿಗಳೇ. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ. ಬೆಳಿಗ್ಗೆ ಬೇಗ ಎದ್ದೆ ನಿಮ್ಮ ಕಡೆ ಲಾಗ್ ತೊಗೊಂಬಂದಿದ್ದೀನಿ. ಬೇಗ ಎದ್ದೆ. ಯಾರಿಗೆ ನಿದ್ದೆ ಹತ್ತದ? ಮಕ್ಕಳೆಲ್ಲ ಡ್ಯೂಟಿಗೆ ಹೋಗ್ಬೇಕಾದ್ರೆ ಬೆಳಿಗ್ಗೆ ಅಷ್ಟು ಬೇಗ ಮಗಳು ಡ್ಯೂಟಿ ಇರಬೇಕಾದ್ರೆ ಎಲ್ಲಿಗೆ ನಿದ್ದೆ ಹತ್ತದ್ರೀಪ? ಏನಿಲ್ಲ, ಆರಾಮಾಗಿ ಎದ್ದೆ. ಅವಳಿಗೆ ಆರಾಮಾಗಿ ಡ್ಯೂಟಿಗೆ ಕಳಿಸ್ದೆ. ಮತ್ತು ಅಪ್ಪಂದು ಆಮೇಲೆ 11 ಗಂಟೆಗೆ ಹೋಗೋದಾನಂತ ಅವನಿಗೂ ಎಬ್ಬಿಸಿ ಆಮೇಲೆ ಕಳ್ಸೋಣ. ಡಬ್ಬ ಕೊಟ್ಟ ಶಾಂಭವಿದ. ಮತ್ತು ಇವತ್ತಿನ ದಿನ ಶುರು ಮಾಡೋಣ. ಮನೆಯವರು ಅಲ್ಲಿ ಹೋಗಿ ಮಲ್ಕೊಂಡಿದ್ರು, ಎಬ್ಬಿಸ್ಕೊಂಡು ಬಂದೆ ಅವರಿಗೆ. ಮೊದಲ
ಸ್ನಾನ ಮಾಡ್ಕೊಳ್ಳಿ ಪಟಾಪಟ್ ಅಂತ ತಿಂಡಿ ಮಾಡಿ ಆಮೇಲೆ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಳ್ರಿ ಅಂತ ಹೇಳಿದೆ. ಹಿಂಗಿರ್ತದೆ ನೋಡಿ ಯಜಮಾನಿನ ಕೆಲಸ. ಎಲ್ಲ ಕಡೆ ನೋಡೋದು, ಎಲ್ಲ ಕಡೆ ಜವಾಬ್ದಾರಿ ತಗೊಳ್ಳೋದು, ಎಲ್ಲರಿಗೂ ಕಳಿಸೋದು, ಎಲ್ಲರಿಗೂ ಅವ್ರ ಜೊತೆನೇ ಇರೋದು. ಬಟ್ಟೆಗಳು ಯಜಮಾನ್ರು ತೊಳ್ಯಾಕೆ ಕೊಟ್ಟಾರ ಇವತ್ತು ಫಸ್ಟ್ ಟೈಮ್. ಕೆಳಗೆ ನೆಲದ ಮೇಲೆ ಇಡಬೇಡ ಅಂತ ಹೇಳಂತ ಹೇಳಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ ಅವಳಿಗೆ. ಮತ್ತು ಅವಳು ಒಬ್ಬಳೇ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಚಪಾತಿ ಮಾಡೋದು. ನಾನು ಚಪಾತಿ ಮಾಡ್ತೀನಿ ಈಗ. ಹೀರೆಕಾಯಿ ಪಲ್ಯ ನಮ್ಮ ಮನೆಯವ್ರ ಸಲುವಾಗಿ ಸ್ಪೆಷಲ್. ಸುಕ್ಕ ಬೇಳೆ ಹಾಕಿ, ತೊಗರಿ ಬೇಳೆ ಹಾಕಿ, ಇಲ್ಲಿ ಹಾಲಿದೆ. ಪಟಾಪಟ ಚಪಾತಿ ಮಾಡ್ಕೊತೀನಿ. ಹೆಸರು ಕಾಳು ಪಲ್ಯ ಇಲ್ಲಿ ಅದ ಮನ್ಯಾಗ. ಹೆಸರು ಕಾಳು ಮಾಡಿದ್ದೀವಿ ಶಾಂಬು ಸಲುವಾಗಿ. ಮತ್ತು ನುಗ್ಗೆಕಾಯಿ ಸಾರು ಮಾಡಿದ್ದೀವಿ. ಆಮೇಲೆ ಹೀರೆಕಾಯಿ ಪಲ್ಯ ನೆನ್ನೆ ಮಾಡಿದ್ದಿತ್ತು, ಅದು ಇಟ್ಟಿದ್ದೀನಿ. ನಂಗೆ ಇಷ್ಟ ಆಗೈತೆ ಅನ್ನೋದ್ಲಿ ಹೀರೆಕಾಯಿ ಪಲ್ಯ ತಿನ್ನಾಕಿದ್ದೀನಿ. ಮತ್ತು ಬಿಸಿ ಅನ್ನ ರೆಡಿ ಐತಿ. ಈಗ ಅಪ್ಪನು ಎದ್ಮೇಲೆ ಅನ್ನ ಮತ್ತು ಸಾರಾದರೂ ತಿಂತಾನ. ಮತ್ತು ಮಲ್ಕೊಂಡು ನನ್ನ ಪಾಪ ಮಲ್ಕೊಳ್ಳಿ ಆರಾಮ್. ಇಷ್ಟು ದಿನ ಇಂಟರ್ನ್ ಡ್ಯೂಟಿ, ನೈಟ್ ಡ್ಯೂಟಿಗಳ ದಿನ ಕೂತ್ಕೊಂಡು ಡ್ಯೂಟಿ ಮಾಡೋದು ಎಲ್ಲ ಎಷ್ಟೊಂದು ಕಷ್ಟಪಟ್ಟು ಪಾಪ. ಎಷ್ಟು ತುಂಬ ನಿದ್ದೆ, ಎಷ್ಟು ಸ್ಟೇಟಸ್ ಒಳಗೆಲ್ಲ ಬರೆದಿದ್ದ ನಿದ್ದೆ ಇಲ್ಲದೆ ದಿನಗಳ, ಊಟ ಇಲ್ಲದೆ ದಿನಗಳ ಅಂತ ಹೇಳಿ ಎಷ್ಟು ಬೇಜಾರಾಯಿತು. ಅವ್ನ ತುಂಬ ನಿದ್ದೆ ಮಾಡಲಿ ಆರಾಮಾಗಿ. ಟೈಮ್ 8 ಗಂಟೆ ಆಗೈತಿ ಈಗ. ಅಭಿಮಾನಿಗಳು ಇವತ್ತು ಚಪಾತಿ ಮಾಡ್ತಾಯಿದ್ದೀನಿ. ಒಬ್ಬಳು ಚಪಾತಿ ಮಾಡಿರ್ತಾಳೆ, ಒಬ್ಬಳು ಪಲ್ಯ ಸಾರು ಅನ್ನ ಮಾಡಿರ್ತಾಳೆ. ಅದಕ್ಕೆ ಅವಳು ಇವತ್ತು ಬಂದಿಲ್ಲ. ಆಮೇಲೆ ಇವಳು ಹಿಟ್ಟು ರೆಡಿ ಮಾಡಿಟ್ಟಾಳೆ. ಆಮೇಲೆ ಚಪಾತಿ ನನಗೆ ಮಾಡೋದೈತಿ ಈಗ. ಭಾಳ ದಿನದ ನಂತರ ನಮ್ಮ ಮನೆಯವರಿಗೆ ಮತ್ತು ಮಕ್ಕಳಿಗೆ ಮಾಡ್ಕೊತಾ ಇದ್ದೀನಿ ಬಿಸಿ ಚಪಾತಿ. ನಾ ಮಾಡಿದ್ದೆ ಚಪಾತಿ ಅಂದರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗ್ತದೆ ಭಾಳ. ಆದರೂ ಅಡ್ಜಸ್ಟ್ ಆಗ್ಯಾರ ಅವರು ಮಾಡಿರ್ತಾರೆ, ತಿಂತಾರೆ. ಆಮೇಲೆ ಅವರು ಚಲೋ ಮಾಡಿರ್ತಾರೆ. ಮತ್ತು ಇವತ್ತು ಚಪಾತಿ ಮಾಡೋನು ಈ ರೀತಿ ಮಾಡ್ಕೊಂಡು ನಾ ಮಾಡಿರ್ತೀನಿ ಚಪಾತಿ. ಸ್ಪೆಷಲ್ ಚಪಾತಿ ನಮ್ಮ ಮನೆಯೊಳಗೆ ಇವತ್ತು. ಚಪಾತಿ ಮಾಡೋದಂತ ನಮ್ಮ ಮನೆಯವರು ರೆಡಿಯಾಗಿ ಬರ್ತಾ ಇದ್ದಾರೆ. ಈಗ ಸ್ನಾನ ಮಾಡಿ ಬರ್ತಾ ಇದ್ದಾರೆ. ಮತ್ತು ಬಿಸಿ ಬಿಸಿ ಹಿಟ್ಟಂತೂ ಭಾಳ ಮಸ್ತ್ ನಾದ್ಯಾಳ, ಚಲೋ ಆಗೈತಿ. ಮೆತ್ತ ಸಾಫ್ಟ್ ನಾದ್ಯಾಳ, ನಾಳೆ ಕೊಡಂತಂದೆ. ಮತ್ತು ಅವಳು ಒಬ್ಬಾಕೆ ಇದ್ದಾಳಂತಲೇ ಅವ್ಳಿಗೂ ಅದೇ ಪಾಪ ನೀ ಮಾಡ್ಕೊಳ್ಳೋದು, ನಾ ಮಾಡ್ತೇನೆ ಅಂತನಂತಲೇ. ಅವ್ರಿಗೂ ಎಷ್ಟು ಆಧಾರ ಆಗ್ತದೆ ನಾವು ಹೆಲ್ಪ್ ಮಾಡಿದ್ವು ಅಂತಂದರೆ. ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅವ್ರದ್ದು ಕಷ್ಟ. ರೆಡಿ ಯಜಮಾನ್ರೆ, ಶುಭೋದಯ ಹೇಳ್ರಿ. ಇಲ್ಲ ಇವತ್ತು ಸ್ವಲ್ಪ ನೆಗಡಿ ಆಗಿದೆ, ಧ್ವನಿ ಚೇಂಜ್ ಆಗಿದೆ. ಮಾತಾಡೋದ್ ಮೇಲೆ ಗೊತ್ತಾಗ್ತಾ ಇದೆ. ಇವತ್ತು ಜಿಮ್ಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಇರ್ಲಿ ಪರವಾಗಿಲ್ಲ. ಆದರೂ ಬೇಗ ಎದ್ದು ಕೂತಿದ್ರಲ್ಲ ನೀವು. ಮುಂದೆ ಬಾಗ್ಲ ಯಾರೋ ತೆಗೆದ್ರು, ನಾ ಯಾರ ಬಾಗ್ಲ ಜೋರ್ಲೆ ತೆಗೆದು ಓಡಿದ್ರಲ್ಲ ಹೊರಗೆ. ನಾ ಆಮೇಲೆ ನೋಡಕ್ಕೆ ಒಳಗಡೆ ಹೋಗಿದ್ದೆ, ನೀವು ಇಲ್ಲ ಅಲ್ಲಿ. ಆಮೇಲೆ ಗಾಡಿ ತೆಗಿಯಾಗ ನೀವು ಹೋಗಿದ್ದೀರ ಅಂದ್ಕೊಂಡೆ. ಆಯ್ತು ಹೋಗಿ ತಿಂಡಿ ಮಾಡ್ಕೊಬರಿ. ಚಪಾತಿ ಬಿಸಿ ಬಿಸಿ ಚಪಾತಿ ಮಾಡತ್ತೆ ನಿಮಗೆ. ಬಿಸಿ ಬಿಸಿ ತಿನ್ರಿ ಈಗ. ನೋಡಿ ಎಲ್ಲಾದರೂ ತಮಾಷೆ ಅವ್ರದ್ದು. ಆಯ್ತು ತಗೊಳ್ಳಿ ಈಗ ಚಪಾತಿ ಮುಗಿಸ್ಕೊತೇನೆ, ಬರ್ತೇನೆ ಈಗ. ತಿನ್ರಿ. ಚಿನ್ನಮಲ್ಲಿನ ಕೆಲಸ ಮಾಡ್ಕೋಬಿಡ್ತಾರೆ ನೋಡಿ. ಸ್ವಲ್ಪ ಮಲ್ಕೊಳ್ಳೋದು ಬಿಟ್ಟು ಆರಾಮ. ಇದೇನೇನೋ ಮಾಡ್ಕೋತ ಇಂಥವೆಲ್ಲ ಮಾಡ್ಕೋತ ಕೂತ್ಬಿಡ್ತಾರೆ. ಟೈಮ್ 10 ಗಂಟೆ ಆಗೈತಿ. ಅಪ್ಪಗೂ ಎಬ್ಸ್ಬೇಕೇನು ಈಗ. ಅಪ್ಪನ ಟೈಮ್ 10 ಆಗೈತಲ್ಲ. ಅಪ್ಪನ ಹೇಳ್ತಿ 10 ಗಂಟೆಗೆ ಟೈಮ ಹೇಳು. 10 ಅಪ್ಪನೂ ಎದ್ದ, ಕಟಿಂಗ್ ಮಾಡಿಸ್ಕೊಂಡ್ಬಿಡ್ತಾನಂತ. ಎಲ್ಲ ಕೆಲಸನೂ ಆಯಿತು. ಅವಳು ಎಲ್ಲ ಮಾಡಿದ್ಲು, ಚಕ ಮಾಡಿದ್ಲು. ಹೊರಗಿನ ಕಂಪೌಂಡ್ ಏನು ಬ್ಯಾಡ್ ಮತ್ತು ತೊಳಿಬೇಡ ಇವತ್ತು, ನಾಳೆ ಮತ್ತು ತೊಳೆದ್ರೆ ಆಯಿತು. ಮಳೆನೂ ಬಂದಿತ್ತು ಅಂತಲೇ ಹ್ಞೂ ಅಂತಂದ್ಲು. ಮತ್ತು ಪಾತ್ರೆನೂ ಭಾಳ ಇದ್ದು ಇವತ್ತು ಪಾಪ. ಆಮೇಲೆ ಇವರು ಕೆಟ್ಟಗಳಿಗೆ ಆಟ ಆಡೋಕೆ ಮಾಡೋಕೆ ಈ ಕಡೆ ಹೊರಗೆ ಚಲೋ ಆಗೈತಿ. ಸ್ವಲ್ಪ ಇವತ್ತು ಮಳೆನೂ ಕಮ್ಮಿ ಆಗೈತಿ. ಮತ್ತು ಆಟ ಆಡೋತವ ಎಲ್ಲ. ಸಮೂನು ಬೆಳಿಗ್ಗೆ ಡ್ಯೂಟಿಗೆ ಹೋಗ್ಬಿಟ್ಟಾಳೆ ಇವತ್ತು. ಅದೇನಂತ ಹೋಗಿ ಮೊಬೈಲ್ ತೊಗೊಂಡು ಮತ್ತೆ ಕೂತಾರೆ ನೋಡಿ. ಇಲ್ಲಿ ಹೆಂಗೆ ಮಾಡ್ಕೊಂಡಿದ್ದಾರೆ ನೋಡಿ. ಏನು ಮಾಡ್ತೀರಾ ಕೆಲಸ ಇಂಥ ಮಾಡತ್ತಾರೆ ನೋಡಿ. ಬೇರೆ ಇಲ್ಲ ಪಾಪ, ನೆಗಡಿ ಬಂದೈತಿ. ಮತ್ತು ನಿದ್ದೆನೂ ಕಮ್ಮಿ ಅದ ಅವ್ರಿಗೆ, ಭಾಳ ನಿದ್ದೆ ಬರಲ್ಲ. ಮತ್ತು ಈಗ ಮಲ್ಕೋರಿ ಅಂತಂದ್ರೆ ಮೊಬೈಲ್ ನೋಡ್ಕೊಂಡು ಹಾಳಾಗಿ ಕೇಳ್ಕೊತ ಹೋಗಿ ಮಲ್ಕೊಂಡಾಗ ಆಯಿತು. ಆರಾಮ್ ಮಲ್ಕೊಲಿ, ಯಾವಾಗ ಮಲ್ಕೋಲಿ ಅವ್ರ ಪಾಡಿಗೆ ಅವ್ರು ಬಿಟ್ಬಿಡೋನು. ಪೂರ್ತಿ ಬಂಧನ ಮಾಡ್ಬೋದು ಕೊಡೋದು ಬೇಡ. ಹಂಗೆ ಮಾಡಿರಿ ಹಿಂಗೆ ಮಾಡಿರಿ ಅಂದ್ರೆ ಬೇಜಾರಾಗ್ತದೆ. ಆರಾಮಾಗಿ ಸ್ವಲ್ಪ ಯಾವಾಗ ಮಲ್ಕೋತಾರೆ. ಇಲ್ಲಿ ನಿದ್ದೆ ಬರಲಿಲ್ಲ ಅಂದ್ರೆ ಬರ್ತಾರೆ. ನಂದು ಈ ಕೆಲಸ ಆಯಿತು, ತಿಂಡಿನೂ ಆಯಿತು. ಸ್ವಲ್ಪ ಟಿವಿ ನೋಡ್ಕೊತ ಕೊಡ್ರೋಣ ಅಂತ ನಾನು ಕೊಡ್ತೀನಿ. ಬೆಳಿಗ್ಗೆ ಬೇಗ ಎದ್ದಿದ್ದೀನಿ, ಖುಷಿ ಆಗ್ತಾಯಿದೆ ನನಗೆ. ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಸ್ನಾನ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಟಿವಿ ನೋಡೋ ಟೈಮ. ಅಪ್ಪು ಕಟಿಂಗ್ ಅದು ಮಾಡ್ಕೊಂಡು ಬಂದಮೇಲೆ ಆಮೇಲೆ ಅವ್ನು ತಿಂಡಿ ಕೊಟ್ಟು ಎಲ್ಲ ಸಮೂಹ ಡಬ್ಬ ಅದು ಕಟ್ಟಿ ಕಳಿಸೋದೈತಿ. ಆಮೇಲೆ ಮಾಡ್ತು ಅಪ್ಪಂದು ನಾಷ್ಟ ಕಟ್ಟಿಂಗು ಆಯ್ತು.
ಆಮೇಲೆ ನಾನು ಇದು ನೋಡ್ಕೊತ ಕೂತಿದ್ದೆ ಹಂಗೆ ಪಿಕ್ಚರ್ ಒಂದು ಎಪಿಸೋಡ್ ಏನೋ ಐತಿ ದ ಬ್ರದರ್ಸ್ ಸಿಸ್ಟರ್ ಅಂತೇಳಿ ಸುಮ್ಮನೆ ಮಲ್ಕೊಂಡಾರಲ್ಲಿ ಹಂಗೆ ಟಿ ವಿ ನೋಡ್ಕೊಂಡು ಕೂತಿದ್ದೆ ಮತ್ತು ನಿದ್ದೆ ಏನು ಬರಲಿಲ್ಲ ಆಮೇಲೆ ಮಲ್ಕೊಂಡ್ರೆ ಆಯ್ತು ಅಂದ್ಕೊಂಡೆ ಮತ್ತು ಇಂಥ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾಯಿದೆ ಮೈಂಡಿಗೆ ನೋಡ್ತಾ ಇದ್ದೀನಲ್ಲ ಒಂಥರ ಡಿಫ್ರೆಂಟ್ ಟೈಮು ಸಿಗ್ತಾಯಿದೆ ಈಗ ಮತ್ತು ನೋಡೋಣ ಈಗ ಆಮೇಲೆ ಅಪ್ಪು ಬಾಯ್ ಮಾಡೋಣ ಡಬ್ಬ ಅಂತೂ ಸುಮ್ಮನೆ ಕೊಟ್ಟು ಕಳಿಸಿದ್ದೀನಿ ಈಗ ಆಮೇಲೆ ಸ್ಯಾಂಬು ಸಾಯಂಕಾಲ ಬರ್ತಾಳೆ ಏನೋ ಒಂಥರ ಬೆಳಗ್ಗಿಂದ ಹೋಗಿದ್ದಾಳಲ್ಲ ಒಂದು ಸ್ವಲ್ಪ ಏನೋ ಅನಿಸ್ತಾ ಇದೆ ಅವಳಿಗೆ ಇಂಟರ್ನ್ ಡ್ಯೂಟಿ ಹಾಕಿದ್ದಾರೆ ಈಗ ಅಲ್ಲಿ ಇಂಟರ್ನ್ ಯಾರು ಮಾಡೋರು ಇಲ್ಲಿ ಈಗ ಮುಗ್ದದ ಅವ್ರದ್ದೆಲ್ಲ ಅದಕ್ಕೆ ಅವಳಿಗೆ ಹಾಕಿದ್ದಾರೆ ಅವ್ರ ಫ್ರೆಂಡ್ಸ್ ಎಲ್ಲರಿಗೂ ಹಾಕಿದ್ದಾರೆ ಅವ್ರು ಹೋಗಿದ್ದಾರೆ ಆಮೇಲೆ ಸಿಗೋಣ ಚಿನ್ನೂ ಮಾಡ್ಕೊಂಡಾಗ ಬೇಜಾರಾಗತ್ತದ ಚಿನ್ನು ಆಮೇಲೆ ಅವರಿಗೆ ನೆಗಡಿ ಜೋರು ನೆಗಡಿ ಬಂದೈತಿ ಅಪ್ಪನೂ ಹೋಗ್ತಾ ಇದ್ದಾನೆ ಈಗ ಶಾಮೂರು ಬರ್ತಾ ಆಮೇಲೆ ನೆನಪಲಿ ಮತ್ತು ಪಿಚ್ಚರ್ ಇನ್ನೂ ಹೋಗ್ದಿಲ್ಲ 2 ಗಂಟೆ ಆಯಿತು ಚಿನ್ನು ಊಟ ಕೊಡೋನು ಅವರು ಎದ್ದು ಕೂತಿದ್ದಾರೆ ಕ್ಯಾಟುಗಳ್ನು ಬಂದಿದ್ದಾವೆ ಊಟಕ್ಕೆ ಹೋಗಿ ಮಲ್ಕೊಂಡಿದ್ದೆ ಸ್ವಲ್ಪ ಮತ್ತು ಅಪ್ಪನ ಫ್ರೆಂಡ್ಸ್ ಶ್ರೇಯಸ್ ಶಿಲ್ಪ ಎಲ್ಲರೂ ಬಂದು ಅದು ಬ್ಯಾನರ್ ಮಾಡಿಸಿದ್ವಲ್ಲ ಅದು ಬ್ಯಾನರ್ ತೊಗೊಳಕ್ಕೆ ಬಂದಿದ್ದರು ಮತ್ತು ಸ್ವಲ್ಪ ಬಾಳೆಹಣ್ಣು ಅದು ಕೊಟ್ಟೆ ತಿಂದು ಮತ್ತು ಹೋದ್ರು ಪಾಪ ಅಪ್ಪು ಊಟ ಮಾಡಲಿಲ್ಲ ಆಮೇಲೆ ಬಂದಮೇಲೆ ಊಟ ಮಾಡ್ತೀನಿ ಟೈಮ್ ಆಗೈತೆ ಅಂತ ಹೇಳ್ದ ಮತ್ತು ಹೋದ ಯಜಮಾನ್ರಿ ಎತ್ಕೊತಾರೆ ನೋಡಿ ಇಲ್ಲಿ ಏನಿಲ್ಲ ಆರಾಮದೆ ಟೈಮ್ ಆಗಿಬಿಟ್ಟು ಅಪ್ಪು ಮಲ್ಕೊಂಡಾನು ಇನ್ನೇ ಪಾಪ ಅಪ್ಪು ಬಂದಂತ ಹೋಗಿ ಮಲ್ಕೊಂಡಾನು ಏನೋ ಮೇಲೆ ಸ್ವಲ್ಪ ಏನಾದ್ರು ತಿನ್ನಬೇಕಾಗಿತ್ತು ಏನು ತಿನ್ನಲಿಲ್ಲ ಓಕೆ ನಡಿ ಏನು ಬೇಡ ಚಿನ್ನು ಫರ್ನಾಂಡಿಸ್ ಕಡೆ ಮೀನಾ ಅದಾವ ಕೇಳಿ ಇಲ್ಲ ತಂದಾರೆ ನೀನು ಇವತ್ತು ಏನಿದ್ರೆ ಅಷ್ಟು ಸ್ವಲ್ಪ ಸಾರ ಮಾಡಕ್ಕೆ ಬರ್ತದೆ ಎಲ್ಲ ಸೀರೆ ಊಟ ಕೂತಾರೆ ಈಗ ಬಬುಲ್ಗಳು ಊಟ ಕೂತಾವೆ ನೋಡಿ ಇಲ್ಲ ಇದು ಹಿಂಗೆ ತಾಟ ಕೊಡ್ತೈತೆ ಒಂದಂತೂ ಊಟ ಮಾಡತ್ತ ಇಲ್ಲಿ ತರಿಸ್ಬೇಕೀಗ ಶಂಭು ಡ್ಯೂಟಿಗೆ ಹೋಗ್ಯಾಳ ಬರ್ತಾ ರಾತ್ರಿ ಬರೋಕ್ಕೆ ಟೈಮ್ ಆಗ್ತದಂತ ಅಪ್ಪಗಾದ್ರೆ ಹೇಳಬೇಕು ಪಾಪಿಗೆ ಊಟ ಇಲ್ಲದೆ ಇರೋದಿಲ್ಲ ಚಾಯ್ ತೊಗೊಂಡು ಕುಂತಿದ್ದೀನಿ ಇಲ್ಲಿಗೆ ಚಾಯ್ ನೀರು ಪುಷ್ಪನ್ನ ಸಾರು ತಿಂದೀಗ ಚಿಕನ್ದವ್ರು ಬಂದಾರ ಇಲ್ಲಿ ಕ್ಯಾಮೆರಾ ತೋರಿಸ್ತಾ ಇದ್ದೀನಿ ನಿಮ್ಗೆ ಇಲ್ಲ ಇಲ್ಲೆಲ್ಲ ತಿರ್ಗಾಡಿ ಇದು ಮಾಡತ್ತಾರ ಅದಕ್ಕೆ ಅವ್ರಿಗೂ ಸ್ವಲ್ಪ ಊಟ ಹಿಂದೆ ಹಾಕ್ಬೇಕು ತೊಗೊಂಬಂದ್ರೆ ನೋಡಿ ಚಿಕನ್ ತೊಗೊಂಡು ಚಿನ್ನು ಮಾಡ್ಕೊತ ಕೂತಾರೆ ನೋಡಿ ಇಲ್ಲಿ ಮತ್ತು ನಾನು ಚಿಕನ್ ಬಾಯ್ಲ್ ಮಾಡೋಕ್ಕಿಟ್ಟೆ ಟೈಮ್ 8 ಗಂಟೆ ಆಗಾಗ ಬಂತ ನೋಡಿ ನಾ ಹೇಳಿದ್ದೆ ಅಲ್ಲ ಶಂಭು ಲೇಟ್ ಆಗ್ತದೆ ಅಂತೇಳಿ ಮತ್ತು ಇದು ಬಾಯ್ಲ್ ಆಗಲಿ ಸ್ವಲ್ಪ ಮಸಾಲೆದು ಮಾಡ್ಕೊಂಡು ಮಾಡೋಣ ಈಗ ಬೇರೆ 8 ಗಂಟೆ ಆಗ್ಲಿಕ್ಕೆ ಬಂದದ ಜೀವ ಆ ಕಡೆ ಈ ಕಡೆ ಚಡ್ಪಡಿಸ್ತಾ ಇದೆ ಇನ್ನೂ ಮಗಳ ಮನೆಗೆ ಬಂದಿಲ್ಲ ಅಂತೇಳಿ ಡ್ಯೂಟಿಗೆ ಹೋಗಿದ್ದಾಳ ಹಿಂಗೆ ಮಾಡ್ತಾಯಿದ್ದಾಳ ಅಂಥೇಳಿ ಅಪ್ಪನ ಜೀವ ಅಪ್ಪನ ಕರಳು ಅಂತಂದ್ರೆ ಹಿಂಗಿರ್ತದೆ ಮಗಳ ಮೇಲೆ ಅಷ್ಟು ಅಟ್ಯಾಚ್ಮೆಂಟ್ ಇರ್ತದೆ ಅಪ್ಪ ಅಂದ್ರೆ ಸ್ಪೆಷಲ್ ಅದಾರ ಅವ್ರ ಅದಕ್ಕೆ ಅಪ್ಪ ಐ ಲವ್ ಯು ಅಂತ ಮಗಳ ಜೊತೆ ಹಾಡ ಮಾಡಿದ್ದಾರೆ ಈಗ ಹೋಗಿ ಹೊರಗಡೆ ಲೈಟ್ ಹಚ್ಚಿ ಬಂದರು ಯಾಕೆ ಅಷ್ಟೊಂದು ಚಟ್ಪಡಿಸ್ತಾ ಇದ್ದೀರಾ ಇಷ್ಟು ಅಲ್ಲ ಇಷ್ಟು ನೋಡಿದ್ರೆ ಅಭಿಮಾನಿಗಳು ಜಸ್ಟ್ ಮಾತಾಡಿ ಅವಳ ಬಗ್ಗೆನೇ ಮಾತಾಡಿ ಜಸ್ಟ್ ಇಟ್ಟೆ ಕಿವಿ ಒಳಗೆ ಅದು ಧ್ವನಿ ಏನು ಅದು ಕರೆಂಟ್ ಗಾಡಿದ ಅದು ಆವಾಜ ಬೇರೆ ಇರ್ತದೆ ಇಷ್ಟು ಒಂಥರ ಕೇಳಿಸ್ತ ಆವಾಜ ಅದಕ್ಕೆ ಓಡ್ ಬಂದೆ ಬಾ ದೀದಿ ಬಂದ್ಲು ಬರೀ ದೀದಿ ಅಪ್ಪ ದೀದಿ ಹಾಯ್ ಹೇಳ್ರಿ ದೀದಿಗೆ ದೀದಿ ಡ್ಯೂಟಿ ಮಾಡಿ ಬಂದಾಳು ಮಾತಾಡ್ಸಿ ದೀದಿಗೆ ಮಾತಾಡ್ಸ್ರಿ ಊಟ ಬಂದಿಲ್ಲ ಹೌದಾ ಈಗ ಮಾಡ್ತೀಯ ಒಂದು ಸ್ವಲ್ಪ ಹುಷಾರಿ ಇನ್ನೂ ಸಾಯಂಕಾಲ ಸಲುವಾಗಿ ಎಲ್ಲಿ ನಿಮ್ಮ ದೀದಿಗೆ ಮಾತಾಡ್ತಾ ಇದ್ದೀರಾ ಎಲ್ಲರೂ ಗಪ್ ಬರ್ತಾಳ ಚುಟ್ಟು ಬಾ ಎಲ್ಲರೂ ಮೇವು ದೀದಿ ಮಾತಾಡ್ಸಕ್ಕೆ ಬಂದ್ರಿ ಇವರೆಲ್ಲ ದೀದಿ ಬಂದಳು ಗಾಡಿ ಆವಾಜ್ ಬಂತಂದ್ರೆ ಇವ್ರಿಗೆ ಗೊತ್ತಾಗ್ತೈತೆ ದೀದಿನೇ ಬಂದಾಳ ಅಂತ ಹೇಳಿ ಹಾಂ ಟ್ಯಾಬ್ಲೆಟ್ ತೊಗೊಂಬಂದಿ ಅಪ್ಪಾಗ ಇಷ್ಟು ಟಯರ್ಡ್ ಆದರೂ ಮತ್ತೆ ಎಷ್ಟು ಕಾಳಜಿ ಅಪ್ಪ ಅಂದ ಈಗ ಅಪ್ಪ ನಿನ್ನ ಸಲಾಗಿ ಹೋಗಿ ಲೈಟ್ ಅದು ಹಚ್ಚಿ ಬಂದ್ರಲ್ಲಿ ಗಾರ್ಡನ್ದಾಗಿನ ಹೆಂಗಾಯ್ತು ಇವತ್ತಿನ ಡ್ಯೂಟಿ ಭಾಳ ತ್ರಾಸ ಆತ ಹೋಗಿ ಬಿಟ್ಲು
ಈ ರೀತಿ ಚಿಕನ್ ಇನ್ನು ಬಾಯ್ಲ್ ಮಾಡಕ್ಕೆ ಇಟ್ಟಿರ್ತೀವಲ್ಲ ಈ ರೀತಿ ವೈಟ್ ಆಗಬೇಕದ. ಆಮೇಲೆ ಎಲ್ಲ ವೈಟ್ ಆದಮೇಲೆ ಅದಕ್ಕೆ ಅದ್ರ ನೀರು ಹಾಕೋದು. ಇದ್ರ ಮೇಲೆ ಇಟ್ಟಿರ್ತೀನಿ ನಾನು, ನೀರು ಬಿಸಿ ಆಗ್ಯಾವ, ಅದ್ರಾಗ ಹಾಕೋನು ಈಗ ಬಾಯ್ಲ್ ಮಾಡಕ್ಕೆ ಇಡೋನು. ಅವ್ಳಿಗೆ ಚಲೋ ಹಂಗೆ ಬಾಯ್ಲ್ ಆತಂದ್ರೆ ತಿಂತಾಳೆ ಅವಳು, ಇಷ್ಟಪಟ್ಟ ಅದಕ್ಕೆ ಹಾಕಿ ಸಲುವಾಗಿ ನಾನು ಚಲೋ ಹಂಗೆ ಚಿಕನ್ ಸ್ವಲ್ಪ ಲೇಟ್ ಆದರೂ ಆಗ್ಲಿಕ್ಕೆ ಚಲೋ ಹಂಗೆ ಬಾಯ್ಲ್ ಮಾಡತ್ತೇನೆ. ಆಮೇಲೆ ನಾವು ಈ ರೀತಿ ಇದ್ರೂ ಬಿಸಿನೀರು ಹಾಕ್ತೇವೆ. ಚಲೋ ಹಂಗೆ ಕುದೀಲಿ ಈಗ. ಮತ್ತು ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಜ್ವರ ಬಂದ ಅನ್ಸತೈತೆ ಅಪ್ಪಾಗ ಸ್ವಲ್ಪ ಚಿಕನ್ದ ಈದುಳ ಬಂದಿಲ್ಲ ಬಾಬು ಕಡೆ ಊಟಕ್ಕೆ. ಇದು ತೋಟಿಗೆ ಅವ್ರಿಗೆ ನೋಡಿದ್ಮೇಲೆ ಆಕಿಗೆ ಭಾಳ ಖುಷಿ ಆಗ್ತದಂತೆ. ಇಡೀ ದಿನ ಅವಳು ಕೆಲಸ ಮಾಡಿ ಬಂದರೂ ಸಹಿತ ಅವ್ರಿಗೆ ನೋಡಿ ಅವಳ ಕೆಲಸದ ಬಾಬು ಬಾಡಗವ ನಾನು ಹೌದ ನಡಿ ಮಾ ಕುಡಿ ನಡಿ. ಇವರು ನೀರು ಕುಡ್ದಿಲ್ಲ ಬೆಳಿಗ್ಗೆ. ಇವ್ರಿಗೆ ಆಟ ಆಡ್ತಾರ ತಗೊಂಡು ಸಾಯಂಕಾಲ ಜೋರು ಆಟ ಇವ್ರದ್ದು ಇಬ್ರದು. ಇದು ಪಾಪ ಬಬ್ಲಿಗೆ ನೀರು ಇಡಬೇಕಾಗಿತ್ತು, ಅಲ್ಲಿ ಒಯ್ದು ಇಟ್ಟೇವಲ್ಲ ಪಾಪ ಕೀಗಿದಾಗೈತೆ ಅದು ಬಬ್ಬುಲಗ. ಬಂತ ಊಟ ಕೆಟ್ಟದ ದಿನ ಆದ್ಮೇಲೆ ಇಲ್ಲ. ರಾತ್ರಿ 11 ಗಂಟೆ ಆಗ್ಲಿಕ್ಕೆ ಬಂತು. ಅಪ್ಪೊಂದು ಫಂಕ್ಷನ್ ಅದಾವ ಅಂತ ಹೇಳಿ ಕಾಲೇಜ್ ಒಳಗೆ ಅವನು ಪ್ರಾಕ್ಟೀಸ್ ಸಲುವಾಗಿ ಹೋಗಿದ್ದಾನ. ಮತ್ತು ಹಾಸಿಗೆ ರೆಡಿ ಮಾಡಿದಾರೆ ಯಜಮಾನ್ರೆ. ಇವಳು ಗುಬ್ಬಿ ಬೆಳಿಗ್ಗೆ 6:30ಗೆ ಡ್ಯೂಟಿಗೆ ಹೋಗಿದ್ರು ಸಹಿತ ಇಡೀ ದಿನ ಡ್ಯೂಟಿ ಮಾಡಿ ಬಂದರು ಇನ್ನೂ ಅಭ್ಯಾಸ ಕೊಟ್ಟಾಳ ನೋಡಿ. ಇಲ್ಲಿ ಎಲ್ಲ ಹೊರೆಯೋದೈತಂತ ಪಾಪ ಮಾಡತ್ತಾಳ. ಯಜಮಾನ್ರಿಗೆ ಸ್ವಲ್ಪ ಆರಾಮಿಲ್ಲ ಅಂತ ಹೋಗಿ ಮಕ್ಕೊಂಡಾರ. ಅವ್ರ ನೆಗಡಿ ಜೋರಾಗಿ ಬಂದೈತಿ. ಮತ್ತು ನಾನು ಎಲ್ಲರಿಗೂ ಊಟ ಕೊಟ್ಟೆ, ಎಲ್ಲರಿಗೂ ಅವ್ರವ್ರ ಕೆಲಸಕ್ಕೆ ಕಳಿಸ್ಕೊಟ್ಟೆ. ಈಗ ನನ್ನ ಕೆಲಸ ಎಡಿಟಿಂಗ್ ಮಾಡ್ಕೊತೀನಿ, ವಿಡಿಯೋ ಪಟ ನಿಮಗೆ ಡೌನ್ಲೋಡ್ ಮಾಡಿ ಬೆಳಿಗ್ಗೆ ಬಿಡ್ತೀನಿ. ಈಗ ಸದ್ಯಾಗ ನನಗೆ ಗೊತ್ತದ ನಿಮಗೆ ವಿಡಿಯೋ ಇಷ್ಟ ಆಗೈತೆ ಅಂತ. ವಿಡಿಯೋ ಇಷ್ಟ ಆಗೈತೆ ಅಂದ್ರೆ ನೀವು ಲೈಕ್ ಮಾಡ್ತೀರಾ, ಶೇರು ಮಾಡ್ತೀರಾ, ಸಬ್ಸ್ಕ್ರೈಬು ಮಾಡ್ತೀರಾ, ಕಮೆಂಟು ಮಾಡ್ತೀರಾ. ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳ ಧನ್ಯವಾದ ನೋಡಿರಿ. ಮತ್ತು ಎಲ್ಲರೂ ಹೊಸ ಸಬ್ಸ್ಕ್ರೈಬರ್ ಎಲ್ಲರೂ ಆಗ್ತಾಯಿದ್ದೀರಾ. ನಮ್ಮದು ಹಳೆಯ ವಿಡಿಯೋಗಳು ಭಾಳಷ್ಟು ಅದಾವ. ನಿಮಗೆಲ್ಲ ಇಷ್ಟ ಆಗ್ತಾವ ಅಂದ್ಕೊಂಡಿದ್ದೀನಿ. ನೋಡ್ಕೊಂಡು ಬರ್ರಿ. ಇಷ್ಟ ಆಗಿತ್ತಂದ್ರೆ ಕಮೆಂಟುಗಳು ಮಾಡ್ತಾಯಿರಿ ಮತ್ತು ವಿಡಿಯೋ ನೋಡ್ತಾಯಿರಿ. ಹಿಂಗೆ ನಿಮ್ಮ ಸಪೋರ್ಟ್ ಸದಾ ನಮ್ಮ ಮೇಲೆ ಹಿಂಗೆ ಇರಲಿ.